ನಾವು ಲೈವ್ ಮಾರ್ಕೆಟಲ್ಲಿ ಈ ರೀತಿ ನೋಡಿದ್ರೇ ನಮಗೆ, ಲೈವ್ ಮಾರ್ಕೆಟಲ್ಲಿ ಈ ರೀತಿ ಮಾಡಿದ್ರೇ ನಮಗೆ ಏನು ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಮಾರ್ಕೆಟ್ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಈ ರೀತಿ ಹೇಳೋದ್ರಿಂದ ಗೊತ್ತಾಗಲ್ವಾ? ಗೊತ್ತಾಗುತ್ತೆ ಸರ್. ಮೇನ್ ಇದೆ, ಹೌದು. ಎಲ್ಲಿ ಬೇಕಲ್ಲಿ ಟ್ರೇಡ್ ಮಾಡಿ ಲಾಸ್ ಮಾಡ್ಕೋತಾರೆ ತುಂಬ ಜನ. ಸರ್ ಈ ಟ್ರೇಡ್ ನ ಮಾರ್ಕೆಟ್ ಟ್ರೆಂಡ್ ಸೆಲ್ಲಿಂಗ್ ಸೈಡ್ ಇದೆ, ಸೊ ಹಂಗಾಗಿ SMA ಕೆಳಗಡೆ ಕ್ಲೋಸ್ ಆಗಿದೆ ಅಂದ್ಬಿಟ್ಟು SMA ಮೇಲೆ SLA ಇಟ್ಬಿಟ್ಟು ತಗೊಂಡಿರೋದಾ? ಹೌದು ಹೌದು. ಓಕೆ, ಹಿಂಗ್ ರನ್ನಿಂಗ್ ಮಾರ್ಕೆಟ್ ಅಲ್ಲೂ ತಗೋಬೋದಾ ಸರ್? ಈ ಟ್ರೇಡ್ ಯಾವ ತರ ತಗೊಂಡ್ರು ಅಂತ ಕೇಳ್ತಿದ್ದಾರೆ ಸರ್. ಓಕೆ ಮೇಡಮ್, ಈ ಟ್ರೇಡ್ನ ಯಾವ ರೀತಿ ತೊಗೊಂಡ್ವಿ ಅಂದರೆ, ನಾವು ಮಾರ್ಕೆಟು ಪ್ರತಿ ಸಲ ಡೌನ್ ಟ್ರೆಂಡೇ ಇದೆ, ಕರೆಕ್ಟಾ? ಮಾರ್ಕೆಟ್ ನೋಡಿದರೆ ನಮಗೆ ಡೌನ್ ಟ್ರೆಂಡೇ ಇದೆ, ಕರೆಕ್ಟಾ? SMA ಮೇಲ್ಗಡೆ ಒಂದು ಸಲ ಹೋಗಿದೆ, ಡೌನಿಗೆ ಬಂದಿದೆ. ಸೊ SMA ಮೇಲ್ಗಡೆ ಒಂದು ಸಲ ಹೋಯಿತು, ಡೌನಿಗೆ ಬಂತು. ಸೊ ಹಾಗಾಗಿ ನಮ್ಮದು ಟ್ರೇಡು ಎಕ್ಸಾಕ್ಟ್ಲಿ SMA ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಯ್ತಲ್ಲ, ಅದಕ್ಕೆ ತೊಗೊಂಡಿದ್ದು. ಯಾವ ಬೇಸ್ ಮೇಲೆ? ಮಾರ್ಕೆಟ್ ಇವಾಗ ಎಲ್ಲಿ ಇದ್ರ ಮೇಲೆ ಮತ್ತೆ ಬಂದರೆ ಮತ್ತೆ ಮೇಲ್ಗಡೆ ಸ್ಟ್ರಗಲ್ ಮಾಡುತ್ತೆ. ಸೊ ಇವಾಗ ಪ್ರೆಸೆಂಟ್ ಇಲ್ಲಿವರೆಗೂ ಬಂದಿದೆ ನಮ್ಮದು, ಹಾಗಾಗಿ ನಾವು ಇಲ್ಲಿವರೆಗೂ ತೊಗೊಂಡಿದ್ದೀವಿ. ಅರ್ಥ ಆಯ್ತಾ? ಸೊ ಇದೇ ಲಾಜಿಕ್ ಇರುತ್ತೆ. ಅದೇ 9 SMA ಮೇಲೆ ಕೇಳಿದ್ರು, 9 SMA ಕೆಳಗಡೆ ಆದ್ಮೇಲೆ ಕ್ಲೋಸ್ ಆದ್ಮೇಲೆ ಅಥವಾ 14 SMA ಕೆಳಗಡೆ ಕ್ಲೋಸ್ ಆದ್ಮೇಲೆ? 14 SMA ಎಲ್ಲಿದೆ ಇಲ್ಲಿ? ಸರ್ ಮೇಲ್ಗಡೆ ರೆಡ್ ಸರ್. 15 SMA ಯಾಕೆ ಇನ್ನೂ ಕನ್ಫ್ಯೂಸ್ ಇದೆಯಾ? 15 ಸಾರಿ. 9 SMA ಕೆಳಗಡೆ ಕ್ಲೋಸ್ ಆಗಿ ತೊಗೊಂಡಿದ್ದು, 15 SMA ಅಲ್ಲ. ಮೇಲ್ಗಡೆ ತೊಗೋಬೇಕಂದ್ರೆ ನಮಗೆ ಎರಡು ಇಂಡಿಕೇಟರ್ ಮೇಲೆ ಹೋಗಬೇಕು, ತೆಳಗಡೆ ತೊಗೋಬೇಕಂದ್ರೆ ನಾವು ಎರಡು ಇಂಡಿಕೇಟರ್ ತೆಳಗಡೆ ಬರಬೇಕು, ಅಂದಾಗ ಮಾತ್ರ ತೊಗೋತೀವಿ. ಓಕೆ ಸರ್. ರೀ ಎಂಟ್ರಿ ಮತ್ತೆ ಆಗ್ಬೋದು ಇಲ್ಲಿ ಯಾರ ಇದ್ದರೆ, ಅಂತಲ್ಲಿ ರಿಸ್ಕ್ ತೊಗೊಳ್ಳಿ. ಮಾರ್ಕೆಟು ಅಂತಲ್ಲೇ ರಿವಾರ್ಡ್ ಕೊಡೋದು, ಅರ್ಥ ಆಯ್ತಾ? ರೀಸನ್ ಇಷ್ಟೇ, ನಮ್ಮ ಸ್ಟ್ರಾಟಜಿಲಿ SMA ತೆಳಗಡೆ ಬಂದಿದೆ, ಮಾರ್ಕೆಟು ಡೌನ್ ಟ್ರೆಂಡಿಗಿದೆ, ನೋಡಿದ್ರಾ? ಕಂಟಿನ್ಯೂ ಮೇಲ್ಗಡೆಯಿಂದ SMA ಫಾಲೋ ಮಾಡ್ಕೊಂಬಂದಿದೆ, ಕರೆಕ್ಟಾ? ಸೊ ಇವಾಗ ಇಲ್ಲಿ ಬಂದ ಮೇಲೆ ಮಾರ್ಕೆಟ್ ನಮಗೆ SMA ತೆಳಗಡೆ ಕ್ಲೋಸ್ ಆಯಿತು. ಸೊ ಇಲ್ಲಿ ಮೇಲ್ಗಡೆ ಇದ್ದರೂ ಕೂಡ ನಾವು ತೊಗೊಂಡಿಲ್ಲ, ಯಾಕೆ? ಇನ್ ಕೇಸ್ ಇಲ್ಲಿ ತೊಗೊಂಡಿದ್ದು ನಿಮ್ಮದು SL ರೇಟ್ ಆಗಿರುತ್ತೆ. ನಮಗೆ ಮೇನ್ ಮಾರ್ಕೆಟಲ್ಲಿ ಈ ರೀತಿ ನೋಡಿದಾಗಲೇ ಗೊತ್ತಾಗತ್ತೆ ಟ್ರೇಡ್ದು ರಿಯಾಲಿಟಿ, ಇಲ್ಲಾಂದರೆ ಗೊತ್ತಾಗಲ್ಲ ನಮಗೆ. ಸರ್ ಇದಕ್ಕೆ SL ಎಷ್ಟು ಪಾಯಿಂಟ್? SL ಓಕೆ 10 ಪಾಯಿಂಟ್ ಇದೆ SL. ಯಾಕಂದರೆ ಇಲ್ಲಿವರೆಗೂ ಮಿನಿಮಮ್ ಕೊಡಲೇಬೇಕು, ಅದು ತೆಳಗಡೆ ಕೊಡೋಕ್ಕಾಗಲ್ಲ. ಮಾರ್ಕೆಟಿಗೆ ಬಂದರೆ 915 SMA ರಿಟರ್ನ್ ಆಗೋ ಚಾನ್ಸ್ ಇರುತ್ತೆ. ಇದು ರೆಡ್ಡಿಗೆ ಕನ್ವರ್ಟ್ ಆದರೆ ಮೇಲ್ಗಡೆ ಗ್ರೀನಿಗೆ ಹೋಗ್ಬಿಡುತ್ತೆ. ಒಂದು ನಿಮಿಷ ಇರಿ, ಮ್ಯಾನೇಜ್ ಮಾಡೋಕ್ಬಿಡಿ ನನಗೆ. ಓಕೆ, ಬಂದರೂ ಇದು ಮೇಲ್ಗಡೆ ಬರಲ್ಲ, ಇಲ್ಲಿಂದ ಇಲ್ಲಿವರೆಗೂ ಬಂದಿದೆ. ಓಕೆ, SMA ಕರೆಕ್ಟಾಗಿದೆ, SL ಕರೆಕ್ಟ್ ಇದೆ, ಕಡಿಮೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ರಿಟರ್ನ್ ಅಂದರೆ 15 SMA ಡೌನಿಗೆ ಬರೋ ಚಾನ್ಸ್ ಇರುತ್ತೆ ಮತ್ತೆ, ಹಾಗಾಗಿ SL ಕರೆಕ್ಟ್ ಇದೆ. ಕರೆಕ್ಟ್ ಇದೆ. ಇಲ್ಲಿ ರೀ ಎಂಟ್ರಿ ಮತ್ತೆ ಆಗ್ಬೋದು ಬೇಕಾದರೆ. ಇದನ್ನೇನಾರು ಫಾಲೋ ಮಾಡ್ತಿದೆಯಾ? ಇದು ಫಾಲೋ ಮಾಡ್ತಾ ಇಲ್ಲ ಅಷ್ಟು. ಓಕೆ, ಇವಾಗ ಒಂದು ಇದು ಕ್ರಿಯೇಟ್ ಆಗೋ ಥರ, ಚಾನಲ್ ಕ್ರಿಯೇಟ್ ಆಗೋ ಥರ ಕಾಣ್ತಾ ಇದೆ. ಕ್ರಿಯೇಟ್ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಟಾರ್ಗೆಟ್ ಇನ್ನೂ ಡೌನಿಗೆ ಬರುತ್ತೆ. ಓಕೆ, 2 ನಿಮಿಷ ವೇಟ್ ಮಾಡಿ, ಕಂಟಿನ್ಯೂ ನೋಡಿಲಿ ಮಾತಾಡ್ತೀನಿ. ಆಮೇಲೆ ಇದೊಂದು ಟ್ರೇಡ್ ನೋಡಿ ನಾವು ಸ್ವಿಂಗ್ ಬಗ್ಗೆ ಮಾತಾಡೋಣ. ಏನಿಲ್ಲ, ಸ್ವಿಂಗು ಸೇಮ್ ಹಂಗೆ ಇರುತ್ತೆ, ನಾನು ಹೇಳ್ತೀನಿ. ಓಕೆ, ಮಂತ್ಲಿ ರಿಸ್ಕು ಯಾವ ರೀತಿ ಟ್ರೇಡ್ ತೊಗೋಬೇಕು ನಾವು ಅದನ್ನು ಹೇಳ್ತೀನಿ ನಾನು. 2 ನಿಮಿಷ ವೇಟ್ ಮಾಡಿ. ಏನು ನಡೀತಾ ಇದೆ?
ನಡೀತಿದೆಯಾ? ಯಾರ್ದು ಮೈನಸಲ್ಲಿದೆ ಟ್ರೇಡು? ಪ್ಲಸ್ ಅಲ್ಲಿ ಇದೆ ಸರ್. ಯಾಕೆ ಮೈನಸಲ್ಲಿ ಇರಬೇಕಲ್ಲ? ಅದೇಂಗ್ ಸರ್ ನೀವು ಹೇಳಿದ್ಮೇಲೆ ಪ್ಲಸ್ ಅಲ್ಲಿ ಇರೋದು. ಹೌದಾ? ಓಕೆ. ಅಲ್ಲ ಇದಿರೋ ಇಲ್ಲ ಅಂತ ಚೆಕ್ ಮಾಡಿದೆ. ಇದೆ ಸರ್ ಇದೆ. ಕೆಲವೊಬ್ರು ಬೈ ಕೆಲವೊಬ್ರು ಬೈ ಮಾಡ್ತಾರೆ ಅದಕ್ಕೆ. ಉಲ್ಟಾ ಮಾಡಿಬಿಡ್ತಾರೆ ಸರ್, ಒಂದು ಟೈಮ್ ಮಿಸ್ಟೇಕ್ ಆಗಿ ಗಿರಿಬಿಡಿ. ಯಾರಾದರೂ ಇಲ್ಲ ಸರ್ ಈಗ ಮೈನಸ್ಸಿಗೆ ನಡೀತಾ ಇದೆ ಬೈ ಮಾಡಿದ್ದೀವಿ ಅನ್ನಬೇಕಿತ್ತು, ಅವರಿಗಿತ್ತು. ಸೊ ಮಾರ್ಕೆಟ್ ಇವಾಗ ಒಂದು ಚಾನಲ್ ಫಾಲೋ ಮಾಡೋ ಥರ ಕಾಣ್ತಾ ಇದೆ. ಸೊ ನೋಡೋಣ ಫಾಲೋ ಮಾಡುತ್ತಾ. ಇವಾಗ ಎಸ್ ಎಲ್ನ ಏನು ಮಾಡಿ ಸೀದಾ ಇಲ್ಲಿಗೆ ತಂದುಬಿಡಿ. ಇಲ್ಲಿಗೆ ತರೋದೇನೋ ಈ ಲೆವೆಲ್ಗೆ 4 ಪಾಯಿಂಟ್ಗೆ. ಓಕೆ, ರಿಸ್ಕ್ ಫ್ರೀ ಆರಾಮಾಗಿ ಕೂತ್ಕೊಳ್ಳಿ. ಇವಾಗ ಕಾಸ್ಟ್ ಟು ಕಾಸ್ಟ್ ಬೇಡ, ಇಲ್ಲ ಕಾಸ್ಟ್ ಟು ಕಾಸ್ಟ್ ಆಗಿಬಿಡಿ. ಯಾಕಂದರೆ ಅಷ್ಟೊಂದು ಬಂದಿದೆಯಲ್ಲ, ರಿವರ್ಸ್ ಆದರೂ ನಮಗೂ ದುಡ್ಡು ಹೋಗಬಾರ್ದು ಇವಾಗ. ಯಾಕಂದರೆ ಎಸ್ ಎಮ್ ಎ ಮೂಡಿಫೈ ಆಗ್ತಾ ಇಲ್ಲ, ಅದು ಕಾಸ್ಟ್ ಟು ಕಾಸ್ಟೇ ಹಾಕಿಬಿಡಿ. 1 ರೂಪಾಯಿನೂ ಬೇಡ ಲಾಸು. ಓಕೆ, ಏನಕ್ಕಂದರೆ ಇವಾಗ ಆಲ್ರೆಡಿ ಮಾರ್ಕೆಟ್ ಈ ರೀತಿ ಬಂದಿದೆ. ಸೊ ಇದರಲ್ಲಿ ಡೌನಿಗೆ ಬರುತ್ತೆ, ಇನ್ನೂ ಡೌನಿಗೆ ಬರುತ್ತೆ ಇದು. ಇನ್ ಕೇಸ್ ಎಸ್ ಎಲ್ ಇಟ್ಟಾದರೆ ನಾವು ಈ ಟ್ರೇಡ್ ಮಾಡೇ ಇಲ್ಲಪ್ಪ, ಬಂದರೆ ಹೆವಿ ಪ್ರಾಫಿಟ್ ಬರುತ್ತೆ. ಸೊ ಇನ್ನೂ ಸ್ವಲ್ಪ ಡೌನಿಗೆ ಬರಲಿ ಅದು. ಈ ಲೆವೆಲ್ವರೆಗೂ ಮಿನಿಮಮ್ ಬಂದಾಗ ಪಾರ್ಸೆಲ್ ಬುಕ್ ಮಾಡೋ ಪ್ಲ್ಯಾನ್ ಮಾಡೋಣ. ಅಲ್ಲಿವರೆಗೂ ಬೇಡ, ಯಾಕಂದರೆ ಎಸ್ ಎಮ್ ಎ ಮೂಡಿಫೈ ಆಗ್ತಾ ಇಲ್ಲ, ರಿವರ್ಸ್ ಆಗೋ ಚಾನ್ಸು ಇರುತ್ತೆ. ಆದರೆ 100% ಇಲ್ಲ. ಅದಕ್ಕೋಸ್ಕರ ಯಾಕಂದರೆ ಎಸ್ ಎಮ್ ಎ ಇಲ್ಲಿವರೆಗೂ ಬರಬೇಕಿತ್ತು. ಇವಾಗ ಅಂಥ ಕ್ಯಾಂಡಲ್ ಬಂದರೂ ಕೂಡ ಎಸ್ ಎಮ್ ಎ ಇಲ್ಲಿವರೆಗೂ ಇರಬೇಕಿತ್ತು. ಯಾಕಂದರೆ ಈ ಲೆವೆಲಿಂದನೂ ಲಾಸ್ಟ್ ಟೈಮು ಒಂದು ಸಲ ರಿವರ್ಸ್ ಆಗಿದೆ. ಓಕೆ, ಕಾಸ್ಟ್ ಟು ಕಾಸ್ಟಿಗೆ ಮೂಡಿಫೈ ಮಾಡಿಬಿಡಿ. ಯಾರು 1 ರೂಪಾಯಿನೂ ಲಾಸ್ ಆಗಬಾರ್ದು. ಎಲ್ಲರೂ ಕಾಸ್ಟ್ ಟು ಕಾಸ್ಟಿಗೆ ಮಾಡಿ ಮಾಡಿಫಿಕೇಷನ್. ಡೌನ್ ಬರಲಿ ಮಾತಾಡೋಣ. ವೆರಿ ಗುಡ್. ಇಲ್ಲಿ ಪಾರ್ಸೆಲ್ ಬುಕ್ ಮಾಡ್ಕೊಳ್ಳಿ, ಸ್ವಲ್ಪ ಪಾರ್ಸೆಲ್ ಬುಕ್ ಮಾಡ್ಕೊಳ್ಳಿ. ಮಾರ್ಕೆಟ್ ಇಲ್ಲಿಗೆ ಎಲ್ಲಿಗೆ ಈ ಲೆವೆಲಿಂದನೂ ರಿಜೆಕ್ಷನ್ ತೊಗೊಂಡಿದೆ. ಪಾರ್ಸೆಲ್ ಬುಕ್ ಮಾಡ್ಕೊಳ್ಳಿ ಸ್ವಲ್ಪ. 0.01 ಇರೋರು ವೇಟ್ ಮಾಡಿ. ಸ್ವಲ್ಪ ರಿಜೆಕ್ಷನ್ ತೊಗೊಂಡ್ರೆ ನೀವು ಇಲ್ಲಿ ಇದ್ರ ಮೇಲೆ ಬಂದರೆ ಕ್ಯಾಂಡಲು ಅಲ್ಲಿಗೆ ಬುಕ್ ಮಾಡ್ಕೊಂಬಿಡಿ. ಇನ್ ಕೇಸ್ ಇದ್ರ ಮೇಲೆ ಬಂದರೆ 0.01 ಅವರು ಮಿಕ್ಕದವರು ಪಾರ್ಸೆಲ್ ಬುಕ್ ಮಾಡಿ ಏನು ತೊಗೊಂಡಿದ್ರು. ಓಕೆ, ಇಲ್ಲಿವರೆಗೂ ರಿಜೆಕ್ಟ್ ತೊಗೊಂಡ್ರೆ ಅದನ್ನ ಕಟ್ ಮಾಡಿ ಕೆಲವರು. ಅದರ್ವೈಸ್ ಬಿಟ್ಟರೆ ಹೋಲ್ಡ್ ಮಾಡಿ. 0.01 ಅವರು ಇದ್ರ ಮೇಲ್ಗಡೆ ಬಂದರೆ ಟ್ರೇಡ್ನ ಕಟ್ ಮಾಡಿ. ಯಾಕಂದರೆ ಎಸ್ ಎಮ್ ಎಯಿಂದ ತುಂಬ ದೂರ ಬಂದಿದೆಯಲ್ಲ, ಮಾರ್ಕೆಟು ಮತ್ತೆ ರಿಟರ್ನ್ ಆಗೋ ಚಾನ್ಸ್ ಇರುತ್ತೆ. ವೆರಿ ಗುಡ್. ಇಲ್ಲಿ 0.01 ಬುಕ್ ಮಾಡ್ಕೊಂಬಿಡಿ. 0.01 ಬುಕ್ ಮಾಡಿ. ಆಲ್ಮೋಸ್ಟು 85% ಬುಕ್ ಮಾಡಿ. 80% ಆರ ಬುಕ್ ಮಾಡಿ. ಇಲ್ಲಿಂದ ರಿಟರ್ನ್ ಆಗೋ ಚಾನ್ಸ್ ಇದೆ. ಓಕೆ, 1 ನಿಮಿಷ ಇರಿ. ಬುಕ್ ಮಾಡ್ಕೊಂಬಿಡಿ. ಕೆಲವರು ಬುಕ್ ಮಾಡ್ಕೊಂಬಿಡಿ. ಬುಕ್ ಮಾಡ್ಕೊಂಡ್ರಾ? ಬುಕ್ ಆಯ್ತು ಸರ್. ವೆರಿ ಗುಡ್, ಥ್ಯಾಂಕ್ ಯು ಸರ್. ಎಸ್ ಸರ್. ಸರ್ ವೆರಿ ನೈಸ್. ಮಾರ್ಕೆಟ್ ಇವಾಗ ಯಾವ ರೀತಿ ಹಿಡಿಯೋದು ಅಂತ ಗೊತ್ತಾಯ್ತಾ? ಹಾಂ ಸರ್, ಗೊತ್ತಾಗ್ತದೆ. ಡೇ ಬೈ ಡೇ ಇದೇ ರೀತಿ ಸ್ವಲ್ಪ ಕಾನ್ಫಿಡೆಂಟ್. ಕೂಲಾಗಿ ಕೂತ್ಕೊಂಡು ಟ್ರೇಡ್ನ ಇದೇ ರೀತಿ ಮ್ಯಾನೇಜ್ ಮಾಡಬೇಕು. ಮ್ಯೂಟ್ ಮಾಡಿ ಎಲ್ಲರೂ. ಇದೇ ರೀತಿ ನೀವು ಮ್ಯಾನೇಜ್ ಮಾಡಿದಾಗಲೇ ನಿಮಗೆ ಮಾರ್ಕೆಟಿಂದು ಕ್ಲಾರಿಟಿ ಗೊತ್ತಾಗುತ್ತೆ. ಎಸ್ ಎಲ್ ಆದ ತಕ್ಷಣ ನೀವು ಭಯ ಪಡಬಾರ್ದಲ್ಲಿ. ಯಾಕೆ ಹೇಳಿ? ಯಾಕಂದರೆ ಮಾರ್ಕೆಟು ಎಸ್ ಎಲ್ಲು ಕೂಡ ಆಗುತ್ತೆ, ಬರೀ ಪ್ರಾಫಿಟೇ ಆಗಲ್ಲ, ಸ್ಟಾಪ್ ಲಾಸ್ ಕೂಡ ಇರುತ್ತೆ. ಭಯ ಪಡಬಾರ್ದು. ಮಾರ್ಕೆಟ್ 90% ಹತ್ರ ಬಂದಾಗ, ಈ ರೀತಿ ಲೆವೆಲ್ ಇದ್ದಾಗ ಸ್ಟ್ರಗಲ್ ಏನಾರು ಮಾಡಿದರೆ ಅಲ್ಲಿ ನಾವೇನು ಮಾಡಬೇಕು? 80% ಕ್ವಾಂಟಿಟಿನ ಬುಕ್ ಮಾಡಬೇಕು. ಅಂದಾಗ ನಮಗೇನು ಬರುತ್ತೆ? ಕಾನ್ಫಿಡೆನ್ಸ್ ಬರುತ್ತೆ. ಎಷ್ಟು ನೀಟ್ ಟ್ರೇಡ್ ಇತ್ತು? ನಾವು ತೊಗೊಂಡಾಗಿಂದ ಮೇಲಾರ ಹೋಗಿದೆಯಾ ಇದು? ನಾವು ತೊಗೊಂಡಾದ ಮೇಲೆ ಸ್ವಲ್ಪನಾರ ಬಂತ ಅದು ಎಸ್ ಎಲ್ ಕಡೆಗೆ ಡೈರೆಕ್ಟ್? ಯಾಕಂದರೆ ಇವಾಗ ಒಂದು ಚಾನಲ್ ಫಾಲೋ ಮಾಡ್ತಾ ಇದೆ. ಅದಾದಮೇಲೆ ಮಾರ್ಕೆಟ್ ಏನು ಮಾಡ್ತು? ಎಸ್ ಎಮ್ ಎ ಕೆಳಗಡೆ ಕ್ಲೋಸ್ ಆದಾಗ ತುಂಬ ನೀಟಾಗಿ ನಮಗೆ ಟ್ರೇಡ್ ಸಿಕ್ತು. ಗೊತ್ತಾಗ್ತಿದೆಯಾ? ಇವಾಗ ಖುಷಿ ಆಗ್ತಿದೆಯಾ? ಮಾರ್ಕೆಟ್ ನೀಟಾಗಿ ಅನಲೈಸ್ ಆಗ್ತಿದೆಯಾ ನಿಮಗೆ? ಎಸ್ ಸರ್. ಹಾಂ ಸರ್. ಬೆಳಗ್ಗೆ ಲಾಸ್ ಎಲ್ಲ ಇವಾಗ ರಿಕವರ್ ಆಯ್ತು ಸರ್. ಒಂದೇ ಟ್ರೇಡಲ್ಲಿ ರಿಕವರಿ ಆಯಿತಾ?
ಅಂದರೆ ಹಾಂ ಸರ್, ನಾನು ಇವಾಗ 40 ಪಾಯಿಂಟ್ ಹಿಡಿದಿದ್ದೆ ಸರ್. ವಾ, ವೆರಿ ಗುಡ್. ಸರ್ ನಾನು $25 ಫಸ್ಟ್ ಮಾಡಿದ್ದೆ ಸರ್ ಇವತ್ತೇ ಡೆಪಾಸಿಟ್ ಮಾಡಿದ್ದು ಒಂದು $90 ಪ್ರಾಫಿಟ್ ಅಲ್ಲಿ ಇದ್ದಿದ್ದು. ವೆರಿ ಗುಡ್. ಮತ್ತೆ ಯಾರ್ಯಾರು ಮಾಡಿದ್ರಿ? ಸರ್ ನಾ ಮಾಡಿದ್ದೆ ಸರ್, ಬೆಳಗ್ಗೆ 25 ಮಾಡಿದ್ದೆ, ಸಂಜೆ ಒಂದು 13 ಮೈನಸ್ ಆಗಿದೆ ಸರ್, ಮತ್ತೆ ಇವಾಗ ರಿಕವರ್ ಆಗಿದೆ ಸರ್. ಇನ್ನೊಂದು ತುಂಬಾ ಟ್ರೇಡ್ ಇವತ್ತ ಪೇಷನ್ಸ್ ಕಲಿಸ್ತು. ಸ್ಟಾರ್ಟಿಂಗ್ ಏನೇ ತಗೊಂಡ್ಬಿಟ್ಟು 0.2 ಹಾಕ್ಬಿಟ್ಟಿದ್ದೆ, $80 ಹೊಟ್ಟೋಗಿತ್ತು, ತಿರ್ಗಾ ಕವರ್ ಮಾಡುದು. ಯಾಕೆ 0.2 ಹೋದ್ರಿ ಒಂದೇ ಸಲಕ್ಕೆ? ಅದೇ ಸರ್, ಮನ್ಸು ಒಂದ್ ಸ್ವಲ್ಪ ಒಂದಕ್ಕೆ ಹೋಗಿದ್ವಿ, ಲಾಸ್ಟ್ ಆಯ್ತು ಅಂತ ಮನಸ್ಸಿಗೆ 0.2 ಕೂರಿಸ್ಬೇಕು. ಮನಸ್ಸು ಹೇಳತ್ತೆ ಎಲ್ಲ ತೊಗೊಂಬಿಡು, ನಾವು ದುಡ್ಕೊಂತಿರೋಣ ಅನ್ನತ್ತೆ. ಎಲ್ಲ ಕಳ್ಕೊಂಡಾದ್ಮೇಲೆ ಇನ್ನೊಂದ್ಸಲ ದುಡ್ಕೊಂತಿರೋಣ ಅಂತೆ. ಅದ್ರ ಮಾತು ಕೇಳಕ್ಕಾಗತ್ತಾ? ಹಲೋ, ಇಲ್ಲ ಸರ್, ಅದನ್ನ ಫಾಲೋ ಮಾಡಿದೆ, ತಿರ್ಗಾ ಮತ್ತೆ 0.1 ಅಲ್ಲೇ ಟ್ರೇಡ್ ಹಿಡಿದೆ. ಮಾಡ್ಬೇಕು ಸರ್, ಮಾಡಿದ್ರೆ ಗೊತ್ತಾಗತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಯಾಕೆ ರಿಯಲ್ ಮಾರ್ಕೆಟಲ್ಲಿ ಹಾಕಿ ನಾವು ಟ್ರೇಡ್ ಮಾಡೋದು ತೋರಿಸ್ತೀನಿ ನಿಮಗೆ, ಟ್ರೇಡ್ ಮಾಡಿ ಅಂತ. ರಿಯಾಲಿಟಿ ಗೊತ್ತಾಗಲಿ. ನಾವು ಎಷ್ಟು ವೇಟ್ ಮಾಡ್ತೀವಿ ಟ್ರೇಡಿಗೋಸ್ಕರ? ಲೈವ್ ಟ್ರೇಡಿಂಗಲ್ಲಿ ಎಷ್ಟೊಂದು ವೇಟ್ ಮಾಡ್ತೀವಿ ಹೌದು ಸರ್, ನಾನು 2 ಅವರ್ ವೇಟ್ ಮಾಡಿದ್ದೀನಿ ಅಲ್ವಾ? ಒಂದೊಂದು ಟ್ರೇಡಿಂಗ್ 3. ಹಾಂ, ಹೇಳಿ ಬ್ರದರ್. ಸರ್, ಈ ಆರ್ಡರ್ ಈ ಟ್ರೇಡ್ ತಗೊಂಡಿವಿ ಸರ್ ನಾವು. ಅದು SMA 2 SMA ತಳಗಡೆ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ತಗೋಬೇಕಾ, ಅಥವಾ ಅದು ರನ್ನಿಂಗ್ ಕ್ಯಾಂಡಲ್ ಇದ್ದಾಗ ಎಂಟ್ರಿ ಆಗ್ಬೋದು ಸರ್? SMA ತೆಳಗಡೆ ಕ್ಲೋಸ್ ಆಯ್ತಲ್ಲ ಕ್ಯಾಂಡಲ್, ಅದಕ್ಕೋಸ್ಕರ ತೊಗೊಂಡಿದ್ದು. ಪ್ರಾಪರಾಗಿ ಕ್ಲೋಸ್ ಆಯಿತು. ರನ್ನಿಂಗ್ ಕ್ಯಾಂಡಲಲ್ಲೂ ತೊಗೋಬೋದು, ಬಟ್ ಬಿಫೋರ್ ಮಾರ್ಕೆಟ್ ಏನಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈವಲ್ಲಿ ಅದನ್ನು ತೋರಿಸ್ತೀನಿ, ನಾನು ನೇನೇನು ತೋರಿಸಿದ್ದೀನಿ ಅನ್ಸುತ್ತೆ. ಕಂಟಿನ್ಯೂ ರನ್ನಿಂಗ್ ಕ್ಯಾಂಡಲ್ಲು ತೊಗೋಬೇಕಂದ್ರೆ ಕೆಲವೊಂದು ನಮಗೆ ಏನು ಬೇಕಾಗತ್ತೆ, ಕನ್ಫರ್ಮೇಷನ್ ಬೇಕಾಗತ್ತೆ. ಮಾರ್ಕೆಟ್ ಹಿಂದ್ಗಡೆ ಏನು ಮಾಡಿದೆ, SMA ಫಾಲೋ ಮಾಡಿದೆಯಾ, ಪ್ರೈಸ್ ಆಕ್ಷನ್ ಫಾಲೋ ಮಾಡಿದೆಯಾ, ಚಾನಲಲ್ಲಿದೆಯಾ, ಅದೆಲ್ಲ ನೋಡ್ಕೊಂಡು ಆದಮೇಲೆ ನಾವು ಬರಬೇಕಾಗತ್ತೆ. ಬ್ಲೈಂಡಾಗಿ ಬರೋಕ್ಕಾಗಲ್ಲ. ಅರ್ಥ ಆಯ್ತಾ? ಅದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಕ್ಲೋಸ್ ಆದರೆ ಇದು ಕ್ಯಾಂಡಲ್ ಕ್ಲೋಸ್ ಆದ್ರಂತೆ ಕನ್ಫರ್ಮ್ ಅದಲ್ರಿ ಸರ್? ಹೌದು. ಎಲ್ಲರೂ ಕ್ಲೋಸ್ ಮಾಡಿದ್ರಲ್ಲ ಟ್ರೇಡ್ನ? ಯಾರು ಹೋಲ್ಡ್ ಮಾಡಿಲ್ಲಲ್ಲ? ಸಾಕು, ಇವಾಗ ಕ್ಲೋಸ್ ಆಗಿದೆ ಸರ್. ಹಾಂ, ಸ್ವಿಂಗ್ ಬಗ್ಗೆ ಮಾತಾಡೋಣ ಸರ್. ನಮಸ್ತೆ ಸರ್. ಸರ್, ಅದೇ ನಿನ್ನೆ ನಾನು ಹೇಳಿದ್ನಲ್ಲ ಸರ್, $200 ವಿತ್ಡ್ರಾ ಮಾಡಬೇಕಿತ್ತು ಅಂತ. ಹಾಂ ಸರ್. ಸರ್, ಮತ್ತೆ ಮಾಡಿದೆ, ಬಟ್ ಏನಂದ್ರೆ 0.02 ಮತ್ತೆ 0.03 ಮಾಡಿದೆ, 2 ಟ್ರೇಡ್. ಓಕೆ. ಮತ್ತೆ 15,000 ಪ್ರಾಫಿಟ್ ಆಯ್ತು. ಮತ್ತೆ ವೆರಿ ಗುಡ್. ಮತ್ತು ಟೋಟಲ್ 35,000 ಪ್ರಾಫಿಟ್ ಅಲ್ಲಿ ಇದೆ ಸರ್. ವೆರಿ ಬಟ್ ಏನು ಅಂದ್ರೆ ಹಾಂ. ವಿತ್ಡ್ರಾ ಮಾಡೋಕ್ಕೆ ನಮ್ ಬ್ರದರ್ದು ಕರ್ನಾಟಕ ಬ್ಯಾಂಕ್ ಅಕೌಂಟು, ನಂದು ಕೆನರಾ, ನಮ್ ತಾಯಿಯವ್ರದ್ದು SBI. ಹಂಗಾಗಿ ಇಲ್ಲ, ನಿಮ್ದು ವಿಡ್ರಾ ಮಾಡಕ್ ನಿಮ್ದೇ ಅಕೌಂಟ್ ಆಗಬೇಕು ಸರ್, ಬೇರೆದ್ ಆಗಂಗಿಲ್ಲ. ಓಕೆ. ಬೇರೆ ಅಕೌಂಟ್ ಆಗಿಲ್ಲ, ನಿಮ್ದೇ ಅಕೌಂಟ್ ಆಗಬೇಕು. ನಿಮ್ದು ಒಂದು ಅಕೌಂಟ್ ಮಾಡಿಸ್ಕೊಳ್ಳಿ, ಆಕ್ಸಿಸ್ ಬ್ಯಾಂಕು ಆ ರೀತಿ. HDFC ಆಗುತ್ತಲ್ಲ ಸರ್? ಆಗತ್ತೆ ಮಾಡಿಸಿ. ಓಕೆ ಸರ್, ಇನ್ನೊಂದು ಡೌಟ್ ಇದೆ ಸರ್. ಇವರು ಲೈಕ್ 0.3 ಲಾಟ್ ಯೂಸ್ ಮಾಡ್ತಾರಲ್ವಾ, ಬಜೆಟ್ ಎಷ್ಟು ಆಡ್ ಮಾಡಿರ್ತಾರೆ ಅಕೌಂಟ್ಗೆ? ಎಷ್ಟು ಮಾಡಿದ್ರೆ? 0.03 ಅಲ್ಲ, 0.03. ಓಕೆ. ಅಂದರೆ 0.01 ಇರೋದು 0.02 03 10,000 ಮಾಡ್ಬೋದು. ಅದು ಯಾಕೆ ಜಾಸ್ತಿ ಮಾಡಿದ್ದಾರೆ ಅಂದರೆ ಪ್ರಾಫಿಟ್ ಬಂದಿದೆ ಅದಕ್ಕೆ ರಿಸ್ಕ್ ಮಾಡಿದೆ ಸರ್. 0.02 ಮಾಡಿದೆ ಬೆಳಗ್ಗೆ ಮಾರ್ನಿಂಗ್ 5:45ಗೆ, ಅದು ಪ್ರಾಫಿಟ್ ಆಯ್ತು ಒಂದು 5,000-6,000. ಆಮೇಲೆ 0.03 ಮಾಡಿದೆ. ಗೊತ್ತು ಮಾಡ್ಕೋಬೇಕಾಗಿತ್ತು. ಎಷ್ಟು ಮಂತಲ್ಲಿ ಬುಕ್ ಮಾಡಿದ್ರೆ ಅಂತಾನೆ? ಕರೆಕ್ಟ್ ಆಗಿ 8 ಟ್ರೇಡಿಂಗ್ ಡೇಸ್ ಸರ್, 7 ಟ್ರೇಡಿಂಗ್ ಡೇಸ್, 7 ದಿನದಲ್ಲಿ. ವಾವ್, ನೈಸ್ ಸರ್. ನಾನು ಕ್ಯಾಪಿಟಲ್ ಇವತ್ತು 10,000 ಹಾಕಿರೋದು ಸರ್. $88 ಪ್ರಾಫಿಟ್ ಅಲ್ಲಿ ಇದ್ದೀನಿ. ಇವತ್ತೇ 10,000 ಹಾಕಿದ್ದು, $88 ಪ್ರಾಫಿಟ್ ಅಲ್ಲಿ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಪ್ರತಿಯೊಬ್ಬರು ಯಾರು ಕೇಳ್ತಿದ್ದೀರಲ್ಲ, ಕೆಲವೊಬ್ರು ಮಾಡಿಲ್ಲ, ನೀವು ಮಾಡ್ಬೋದು. ಇದೇ ರೀತಿ ಕೂತ್ಕೊಂಡು ಟ್ರೇಡ್ ಹಿಡಿಬೇಕು. ನೀವು ಈ ರೀತಿ ಕೂತ್ಕೊಂಡು ಹಿಡಿದ್ರೆ ಗೊತ್ತಾಗತ್ತೆ. ಇಲ್ಲಿ ಬೇರೆ ಯಾರು ಕೋಚಿಂಗ್ ಸೆಂಟ್ರಿಗೆ ಹೋಗಿ ಬಂದಿದ್ದೀರಾ, ಬೇರೆ ಕಡೆ ಕಲ್ತು ಬಂದಿದ್ದೀರಾ ಸರ್? ಆಕ್ಚುಲಿ ಬೇಸಿಕ್ ನನಗೆ ಟ್ರೇಡ್ ಅಂದ್ರೆ ಏನೋ ಗೊತ್ತಿಲ್ಲ. 3 ತಿಂಗಳಿಂದ ನಾನು ನಿಮ್ಮನ್ನ ಫಾಲೋ ಮಾಡಿ ನಿಮ್ಮನ್ನ ಕೇಳಿದ್ಕೆ ನೀವು ನಂಬಿ ಬನ್ನಿ, ನೀವು ಮಾಡ್ಬೋದು ಅಂತಂದ್ರೆ. ಆಕ್ಚುಲಿ ಏನಂತಾನೆ ಗೊತ್ತಿಲ್ಲ ಸರ್ ನನಗೆ. ನಮ್ಗೆ ಎಜುಕೇಶನ್ ಇಲ್ಲ, ಏನೂ ಇಲ್ಲ. ಬಟ್ ತಾಳ್ಮೆಯಿಂದ ಕುತ್ಕೊಂಡು ಸ್ಟ್ರಾಟಜಿನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ಗೆಲ್ಲಕ್ಕಾಗತ್ತೆ ಸರ್. ಇಲ್ಲ ಅಂದ್ರೆ ಆಗಲ್ಲ. ಗೊತ್ತಾಯ್ತಲ್ವಾ? ಸೊ ಬೇರೆ ಕಡೆ ಯಾರು ಕೋಚಿಂಗ್ ಹೋಗಿ ಬಂದವರು ಒಂದು ಇಬ್ಬರು ಯಾರು ಹೇಳಿ ಇಲ್ಲಿ? ಬೇರೆ ಕಡೆ ಕಲಿತು ಬಂದಿದ್ದೀವಿ ಸರ್. ಬಹಳ ಡಿಫ್ರೆನ್ಸ್ ಇದೆ ಸರ್. ಯಾಕಂದ್ರೆ ಅವ್ರು ಕೋರ್ಸ್ ಹೇಳಿ ಬಿಟ್ಬಿಡ್ತಾರೆ ಸರ್. ಆದ್ರೆ ನೀವು ಕೋರ್ಸ್ ಹೇಳಿ ನಿಮ್ ಸ್ಟ್ರಾಟಜಿನೇ ಲೈವ್ ಒಳಗೆ ತೋರಿಸಿ ಹಿಂಗ್ ವರ್ಕ್ ಆಗತ್ತೆ ಅಂತ ತೋರಿಸ್ತೀರಿ ಸರ್. ಡೈಲಿ ನಾವು ಏನ್ ತಪ್ಪು ಮಾಡ್ತೀವಿ ಅದನ್ನೆಲ್ಲ ತಿಳ್ಕೊಬಹುದು ಸರ್. ಇವಾಗ ನಿಮಗೆ ಬೇರೆ ಕಡೆ ಹೋಗಿ ಬಂದಿದ್ರಲ್ಲ, ಈ ರೀತಿ ಲೈವ್ ಮಾರ್ಕೆಟಲ್ಲಿ ಈ ರೀತಿ ಟ್ರೇಡ್ ಮಾಡಿ SL ಫಿಟ್ ಮಾಡಿ ಟಾರ್ಗೆಟ್ ಇಡಿ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳಿ ಯಾರು ಹೇಳಿದಾರ? ಇಲ್ಲ ಸರ್, ಇಲ್ಲ ಸರ್.
ಯಾರು ಹೇಳಿಲ್ಲ. ಇಲ್ಲ ಸರ್ ಅವ್ರು ಹೇಳಿಲ್ಲ. ಯಾಕೆ ಹೇಳಿ, ಯಾಕೆ ಹೇಳಿಲ್ಲ? ನೀವೇ ಹೇಳಿ, ಯಾಕೆ ಹೇಳಿಲ್ಲ? ಅವ್ರಿಗೆ ಬರಲ್ಲ ಸರ್ ಅದಕ್ಕೆ. ಅವ್ರಿಗೆ ಸರ್ ಇನ್ನೊಂದು ಹಾ. ಆಕ್ಚುಲಿ ನೀವೇನು ಕೋರ್ಸ್ ಮಾಡ್ತಾ ಇದ್ದೀರಾ ಹ್ಮ್. ಸೇಮ್ ಪ್ರೊಸೆಸ್ ಅವ್ರು ಉಲ್ಟಾ ಮಾಡ್ತಾರೆ ಅಷ್ಟೇ. ಓಕೆ. ಫಾರ್ ಎಕ್ಸಾಂಪಲ್ ಬೇಸಿಕ್ ಕೇಳ್ಕೊಂಡು ಒಂದು 25-26 ಬರೀ ಬೇಸಿಕ್ ಇರ್ತಾರೆ. ಹಾ. ಇನ್ 4 days ಅಲ್ಲಿ ಯಾವ್ದೋ ಒಂದು ಸಪೋರ್ಟ್ ಟ್ರೆಂಡ್ ಏನ್ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಬಿಡ್ತಾರೆ ಸರ್. ಬಟ್ ನೀವೇನ್ ಮಾಡಿದ್ರಿ ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಇಂದ ಫುಲ್ ಬೇಸ್ ಕೊಟ್ಟಿದ್ದಾರೆ ನೀವು. ನಂಗೊಂದು 3 days ಫುಲ್ ಬೇಸಿಕ್ ಇದೆ ನಿಮ್ಮಿಂದ. ಹ್ಮ್. ನೆಕ್ಸ್ಟ್ ಸ್ಟ್ರಾಟಜಿಗಳ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಕೊಂಡ್ಬಂದಿದ್ರು. ಬಟ್ ಅವ್ರು ಹಂಗಲ್ಲ ಸರ್, ನಾನು ಬೇರೆ ಕೋರ್ಸ್ ನೋಡಿದೀನಿ. 25 days ಬರೀ ಬೇಸಿಕ್ ನೀವ್ ಹೇಳ್ದಂಗೆ ಕ್ಯಾನಸ್ಟಿಕ್ ಹ್ಯಾಮರ್ ಪ್ಯಾಟರ್ನ್ ಬರೀ ಇದೇ ಹೇಳೋದು. ನಾನು ಕೊನೆ 3 ದಿನ ಇರಂಗೆ ಚೇಂಜಸ್ ಮಾಡ್ತಾರೆ ಸರ್. ನಾನು ನಿಮಗೆ ಏನಾರ ಇದುವರೆಗೂ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಹೇಳಿದ್ದೀನ? ಇಲ್ಲ ಸರ್, ಇಲ್ಲ. ಅದು ಇಲ್ದಂಗೆ ನಾವು ಪ್ರಾಫಿಟ್ ಮಾಡ್ತಿದೀವ, ಟ್ರೇಡ್ ಮಾಡ್ತಿದೀವ? 100% ಸರ್. ತುಂಬಾ ಕ್ಯಾಂಡಲ್ ಪ್ಯಾಟರ್ನ್ ಹೋದ್ರೆ ಫೇಲ್ ಸರ್ ಅವರು. ಸರ್ ನಾವು ಹೇಳಿ ಸರ್. 1 week ಅಲ್ಲಿ $100 ಹಾಕೊಂಡು $105 ಪ್ರಾಫಿಟ್ ಮಾಡಿದ್ದೀನಿ ಸರ್ ಇವತ್ತು ನಾನು. ವೆರಿ ಗುಡ್. 001 ಅಲ್ಲಿ 2 ಟ್ರೇಡ್ ಮಾತ್ರ 002 ನಲ್ಲಿ ತಗೊಂಡಿದ್ದೆ. ರಾತ್ರಿ ಮಾತ್ರ ನನ್ನ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಹೈಯೆಸ್ಟ್ ಪ್ರಾಫಿಟ್ ಮಾಡಿರೋದು $78. ಓಕೆ. ನೀವು ಊಟಕ್ಕೆ ಹೋಗಿ ಬರ್ತೀನಿ ಮಾಡೋಣ ಟ್ರೇಡ್ ಮಾಡೋಣ ಅಂತ ಹೇಳಿದ್ರಲ್ಲ, ಅವಾಗಲೇ 002 ಹಾಕ್ಬಿಟ್ಟಿದ್ದೆ ಸರ್. ಫುಲ್ ಕಾನ್ಫಿಡೆನ್ಸ್ ಇತ್ತು ಆ ಟ್ರೇಡ್ ಮೇಲೆ. ಸೊ ನನ್ಗೆ ಬಂದ್ರೆ $135 ಬರ್ಬೇಕು ಅಂತ ಇಟ್ಟಿದ್ದೆ. $78 ನಾನು ಕಟ್ ಮಾಡಿದೆ. ನಮ್ಮ ಮಿಸಸ್ ಜೊತೆಲೆ ಕೂತಿದ್ರು, ನೀವೊಂದ್ ಶೇರ್ ಮಾಡ್ಕೊಂಡಿದ್ರಲ್ಲಿ ನನ್ಗೆ $22 ಲಾಸ್ ಆಗಿದೆ, ಬಂದಿದ್ ಪ್ರಾಫಿಟ್ ಆಗಿದೆ ಅಂತ. ಇದೆ ಅಂತ, ಎಷ್ಟು ಪವರ್ ಇದೆ ಟ್ರೇಡ್ ಅಲ್ಲಿ ಅಂತ ಅಂದ್ರೆ. ಆದ್ರೆ ಇದು ನಾನು $100 ಹಾಕೊಂಡಾಗ $55 ಇತ್ತಷ್ಟೇ ಸರ್. ಮಿಕ್ಕಿದೆಲ್ಲ ಲಾಸ್ ಆಗ್ಬಿಟ್ಟಿತ್ತು, ಎಲ್ಲ SL ಹಿಟ್ ಆಗಿ. ನೀವ್ ಒಂದ್ ಮಾತು ಹೇಳಿದ್ರಿ, ನೀವು ಈ ತರ ಮಾರ್ಕೆಟ್ ಗೆ ಕೊಡೋದಾದ್ರೆ ಯಾಕೆ ಬರ್ತೀರಾ, ಫ್ಯಾಮಿಲಿಗೆ ಹಾಕಿ ಅಂತ ಹೇಳಿದ್ರು. ಅದನ್ನ ಒಂದ್ ಅರ್ಧ ದಿನ ಆ ಮಾತನ್ನ ಬಹಳನೇ ಮೈಂಡಿಗೆ ತಗೊಂಡು ನೆಕ್ಸ್ಟ್ ಡೇ ಇಂದ ಶುರು ಮಾಡಿದ್ದು ಸರ್ ನಾನು. ವೆರಿ ನೈಸ್. ತುಂಬಾ ಖುಷಿ ಆಗ್ತದೆ ಸರ್. ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ, ಮೇನ್ ನಿಮಗೆ ಪ್ರಾಫಿಟ್ ಸೈಡಿಗೆ ಇಡಿ. ನಿಮಗೆ ಮೇನ್ ಗೊತ್ತಾಗ್ತಿದ್ದಿಲ್ಲ ರಿಯಾಲಿಟಿ ಫ್ಯಾಮಿಲಿ ಬಗ್ಗೆ, ಅದು ತುಂಬ ಖುಷಿ ಆಯ್ತು ನನಗೆ. ಅದು ತುಂಬ ಇಂಪಾರ್ಟೆಂಟು. ನೀವು ಲಾಸ್ ಕೊಡೋದಕ್ಕಿಂತ ಮುಂಚೆ ಒಂದ್ಸಲ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ಆ ದುಡ್ಡಿದ್ರೆ ನೀವು ಮಾರ್ಕೆಟ್ ಗ್ಯಾಮ್ಲಿಂಗ್ ಥರ ಟ್ರೇಡ್ ಮಾಡ್ತೀವಲ್ವ, ಆ ದುಡ್ಡಿದ್ರೆ ಫ್ಯಾಮಿಲಿಯವ್ರಿಗೆ ಏನು ಹೆಲ್ಪ್ ಆಗ್ಬೋದು ಅಂತ ನೋಡಿ. ಇವಾಗ 10,000 ಹೋದ್ರೆ ಅಂತ ಟ್ರೇಡಿಗೆ ಹಾಕ್ತಿರಲ್ವ, ಅವು ಒಂದ್ಸಲ ಯೋಚನೆ ಮಾಡಿ. 10,000 ಇದ್ದರೆ ಫ್ಯಾಮಿಲಿಗೆ ಎಷ್ಟು ದಿನ ರೇಷನ್ ಆಗುತ್ತೆ, ಏನೇನು ಬರುತ್ತೆ ಮನೆಗೆ, ಅದು ಒಂದು ಸಲ ಯೋಚನೆ ಮಾಡ್ಕೊಂಬಿಟ್ರೆ ನೀವು ಆ ಥರ ಟ್ರೇಡೇ ಮಾಡಲ್ಲ. ಇವೆಲ್ಲ ನಮಗೆ ನೆನಪಾಗಬೇಕು, ಅದೇ ಮೇನು. ಮಾರ್ಕೆಟ್ ಇವಾಗ ಇಲ್ಲಿಂದ ರಿವರ್ಸ್ ಆಗುತ್ತೆ. ಓಕೆ. ಸೊ ಸ್ಟ್ರಗಲ್ ಮಾಡ್ತಾ ಇದೆ. ಇದನ್ನು ಬ್ರೇಕ್ ಮಾಡಿದರೂ ಕೂಡ ನೆಕ್ಸ್ಟ್ ಕ್ಯಾಂಡಲ್ ವಾಪಸ್ ಒಳಗಡೆನೇ ಬಂದೇ ಬರುತ್ತೆ. ಇದ್ರ ಕೆಳಗಡೆ ಕ್ಲೋಸಿಂಗ್ ಕೊಟ್ಟರೆ ನಮಗೆ ಬೇರೆ ಇರುತ್ತೆ. ಇನ್ನು 50 ಸೆಕೆಂಡ್ ಇದೆ. ಓಕೆ. ಬಟ್ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸ್ ಇದೆ. ಆ ರೇಂಜಿಗೆ ಸ್ಪೀಡ್ ಬಂತಲ್ಲ, ಇಲ್ಲಿ ಯಾಕೆ ಸ್ಟ್ರಗಲ್ ಮಾಡ್ತಾ ಇದೆ? ಯಾಕೆ ಮಾಡ್ತಾ ಇದೆ? ನಮಗೆ ಟ್ರೇಡ್ ತೊಗೊಂಡಾಗ ಈ ರೀತಿ ಗೊತ್ತಾಗಬೇಕು, ಕ್ಲಾರಿಟಿ. ನಾವು ಇಲ್ಲಿ ಯಾಕೆ ಕಟ್ ಮಾಡಬೇಕು? ಸುಮ್ಮನೆ ಕಟ್ ಮಾಡೋದಲ್ಲ, ರೀಸನ್ ಬೇಕು ಅದಕ್ಕೆ. ಯಾಕೆ ಕಟ್ ಮಾಡಬೇಕು ನಾವು? ರೀಸನ್ ಏನು ಕಟ್ ಮಾಡೋಕ್ಕೆ? ಆ ರೀಸನ್ ಜೊತೆಗೆ ಹೋಗಬೇಕು. ಪ್ರತಿಯೊಂದು ಟ್ರೇಡಿಗೂ ನಮಗೆ ಕ್ಲಾರಿಟಿ ಬೇಕು. ಅಂದಾಗಲೇ ನಮಗೆ ಮಾರ್ಕೆಟಲ್ಲಿ ಏನಾಗತ್ತೆ ಅಂತ ಗೊತ್ತಾಗತ್ತೆ. ಈ ಲೈನ್ನ ನಾವು ಬಿಫೋರೇ ಹಾಕಿರೋದು ಅಲ್ವಾ, ಬಂದ ಮೇಲೆ ಹಾಕಿಲ್ಲ. ಮಾರ್ಕೆಟ್ ಅದೇ ರೀತಿಯೇ ಇರುತ್ತೆ, ಹಾಗೆ ಫಾಲೋ ಮಾಡಿದ್ರೇ ದುಡ್ಡು ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಓವರಾಲ್ ನಿಮ್ಮದು ಲಾಸ್ ಆಗಬಾರ್ದು, ಪ್ರಾಫಿಟಲ್ಲಿರಬೇಕು. 1,000ಕ್ಕೆ 1 ತಿಂಗಳ ತಗೊಳ್ಳಿ, ಆದರೆ ಟ್ರೇಡ್ನ ಎಲ್ಲಿ ಬೇಕಲ್ಲಿ ಟ್ರೇಡ್ ಮಾಡಬಾರ್ದು. ಇದ್ರ ಬಗ್ಗೆ ನೀವು ತುಂಬ ನೀಟಾಗಿ ಲಕ್ಷ್ಯ ಕೊಟ್ಟಿರಬೇಕು. ಅಂದಾಗ ಮಾತ್ರ ಮಾರ್ಕೆಟ್ ನಮಗೇನಾಗುತ್ತೆ, ದುಡ್ಡು ಕೊಡುತ್ತೆ. ಇಲ್ಲ ಅಂದರೆ ಮಾರ್ಕೆಟ್ ದುಡ್ಡು ಕೊಡಲ್ಲ. ಪ್ರತಿಯೊಬ್ಬರು ಮೈಂಡಲ್ಲಿ ಹಾಕೊಂಬಿಡಿ, ನೆನಪಾಗಿಲ್ಲ ಅಂದರೆ ಬರ್ಕೊಂಬಿಡಿ. ಮಾರ್ಕೆಟಲ್ಲಿ ನಡೆಯೋದು ಇದೇನೆ. ನೀವು ಎಷ್ಟು ಡಿಸಿಪ್ಲಿನ್ ಆಗಿ ಪೇಷನ್ಸಿಂದ ಮಾರ್ಕೆಟಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಪ್ರತಿ ಟ್ರೇಡ್ ಬಗ್ಗೆ, ಕ್ಯಾಂಡಲ್ ಬಗ್ಗೆ, ಅಂದರೆ ಕ್ಯಾಂಡಲ್ ಸ್ಟಿಕ್ ಅಲ್ಲ, ಕ್ಯಾಂಡಲ್ ಬಗ್ಗೆ, ಪ್ರತಿಯೊಂದು ಕ್ಯಾಂಡಲು. ಇವಾಗ ಯಾರೋ ರನ್ನಿಂಗ್ ಕ್ಯಾಂಡಲ್ ತೊಗೋಬೋದಾ ಅಂದ್ರಿ, ಬಟ್ ಬಿಫೋರ್ ಮಾರ್ಕೆಟ್ ಏನು ನಡೆದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ನಾವು ತೊಗೋಬೋದು ಅಂತ. ಅರ್ಥ ಆಯ್ತಾ? ಕ್ಯಾಂಡಲು ಆ ರೇಂಜಿಗೆ ಬಂತಲ್ಲ, ಇದು ಇಲ್ಲಿ ಯಾಕೆ ಸ್ಟ್ರಕ್ ಆಯಿತು? ಯಾಕಂದರೆ ಮೇಲ್ಗಡೆಯಿಂದ ಚಾನಲ್ ಬರ್ತಾ ಇದೆ. ಸೊ ಅಂತಲ್ಲಿ ಬಂದಾಗ ನಮಗೆ ಸ್ಟ್ರಕ್ ಆಗುತ್ತೆ. ಯಾಕಾಗತ್ತೆ? ಬಿಫೋರ್ ಮಾರ್ಕೆಟ್ ಅದನ್ನೇ ಮಾಡ್ತಾ ಬಂದಿದೆಯಲ್ಲ, ಹಾಗಾಗಿ. ಸೊ ಅಂಥ ಜಾಗದಲ್ಲಿ ನಮಗೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಬರುತ್ತೆ. ಯಾವಾಗ ನಾವು ಅದನ್ನು ಫಾಲೋ ಮಾಡಿದಾಗ. ಇಲ್ಲೇ ಬಂದು ಯಾಕೆ ಸ್ಟ್ರಗಲ್ ಮಾಡಬೇಕದು? ಯಾಕಂದರೆ ಹಿಂದ್ಗಡೆ ಮಾರ್ಕೆಟ್ ಅದೇ ರೀತಿ ಮಾಡ್ತಾ ಬಂದಿದೆ. ಓಕೆನಾ? ಸಿಂಪಲ್ ರೀಸನ್ ಇರುತ್ತೆ. ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇರೋಲ್ಲ. ನೀವು ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ರೆ ಟ್ರೇಡ್ ಮಾಡೋಕ್ಕೆ ಆಗಲ್ಲ, ಹೌದೋ ಇಲ್ಲೋ? ಸೊ ಪ್ರತಿಯೊಂದು ಟ್ರೇಡಿಗೂ ನಮಗೆ ಲಾಜಿಕ್ ಇರಬೇಕು. ನಾವು ಯಾಕೆ ಇಲ್ಲೇ ಟ್ರೇಡ್ ಮಾಡಬೇಕು, ರೀಸನ್ ಏನು ಮಾಡೋಕ್ಕೆ, ಮಾರ್ಕೆಟ್ ಇಲ್ಲಿಂದನೇ ಯಾಕೆ ರಿವರ್ಸ್ ಆಗುತ್ತೆ,
ಸುಮ್ಮನೆ ಬಂದ್ಬಿಟ್ಟು ಇಲ್ಲಿಂದ ರಿವರ್ಸ್ ಆಗುತ್ತೆ ಅಂತ ಹೇಳೋದಲ್ಲ. ಯಾಕೆ ರಿವರ್ಸ್ ಆಗಬೇಕು ಅದನ್ನೇ ಹೇಳಬೇಕು. ನೀವು ಟ್ರೇಡ್ ತಗೊಂಡಾಗ ಅಲ್ಲಿಂದ ಸೆಲ್ ಮಾಡಿದ್ರಲ್ಲ, ಏನಕ್ಕೆ ಸೆಲ್ ಮಾಡಬೇಕು ಸರ್? ಸುಮ್ಮನೆ ನಾನು ಸೆಲ್ ಮಾಡ್ತೀನಿ ರೆಡ್ ಕ್ಯಾಂಡಲ್ ನೋಡಿ ಅಲ್ಲ ಸರ್. ನನಗೆ ಈ ರೀತಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ನನ್ನ ಸ್ಟ್ರಾಟಜಿಲಿ, ಮಾರ್ಕೆಟ್ ಇಲ್ಲಿಂದಾನೇ ಬಂದಿದೆ, ಹಾಗಾಗಿ ನಾನು ಇಲ್ಲಿಂದ ಸೆಲ್ ಮಾಡ್ತಾಯಿದ್ದೀನಿ. ಮಾರ್ಕೆಟ್ ಇಲ್ಲಿಂದಾನೇ ಡೌನಿಗೆ ಬರುತ್ತೆ, ಇಲ್ಲಿಂದಾನೇ ಅಪ್ಪಿಗೆ ಬರುತ್ತೆ ಅಂತ ಹೇಳಬೇಕು. ಅದು ಗೊತ್ತಿದ್ರೇ ನಾವು ಇಲ್ಲಿ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ. ಪ್ರತಿ ಒಂದು ಕ್ಯಾಂಡಲು ಹಿಂಗೆ ಹೋಗುತ್ತೆ ಅಂತ ಹೇಳ್ಬೋದು. ಯಾವಾಗ ನೀವು ಮಲ್ಟಿಪಲ್ ಟೈಮು ಮಾರ್ಕೆಟಲ್ಲಿ ಟೈಮ್ ಕೊಟ್ಟಾಗ. ಇವಾಗ ಇದನ್ನ ಮಾರ್ಕ್ ಮಾಡಿದ್ನಲ್ಲ, ಈ ಮಾರ್ಕು ಯಾವಾಗ ಮಾಡಿದೆ ನಾನು? ಇವಾಗ ಮಾಡಿದ್ನಾ? ಮೊದಲೇ ಮಾಡಿದ್ರಿ ಸರ್. ನನಗೆ ಹೆಂಗೆ ಗೊತ್ತಾಯಿತು? ಮೇಲ್ಗಡೆಯಿಂದ ಒಂದು ಚಾನಲ್ ಬರ್ತಾ ಇದೆ ಅಂತ ಹೇಳಿ ಮೊದಲೇ ಮಾಡಿದ್ರಿ ಅಲ್ವಾ? ಈ ರೀತಿ ಸುಮಾರು ಟ್ರೇಡ್ ಮಾಡಿದ್ದೀನಿ ನಾನು. ಇದೇ ಸ್ಟ್ರಾಟಜಿ ನಮ್ಮ ಸ್ಟ್ರಾಟಜಿಲಿ, ಹಾಗಾಗಿ ಗೊತ್ತಾಯಿತು. ಇದನ್ನು ಹಾಕಿದರೆ ನೀವು ಮಾಡ್ತೀರಾ. ಯಾಕೆ ಚಾನಲ್ ಹಾಕಿದರೆ ನೀವು ಮಾಡ್ತಿದ್ರಲ್ವಾ? ಹೌದು ಸರ್. ಅದೇ ರಿಯಾಲಿಟಿ. ಓಕೆ, ನಮಗೆ ನಾಲೆಜ್ ಬೇಕು ಮಾರ್ಕೆಟಿಂದ, ಕ್ಯಾಪಿಟಲ್ ಪ್ರಾಫಿಟ್ ಬೇಕಾಗಿಲ್ಲ ಸ್ಟಾರ್ಟಿಂಗಲ್ಲಿ. ನೀವು ಅದರ ಹಿಂದೆ ಹೊಡಿದ್ರೆ ಮಾರ್ಕೆಟ್ ಲಾಸ್ ಮಾಡ್ಕೋತೀರಾ. ನಮ್ಮದು ಕ್ಯಾಪಿಟಲಿಗೆ ಏನು ಅದಕ್ಕೆ ಆಗಬಾರ್ದು, ಹಂಗೆ ನೋಡ್ಕೋಬೇಕು. ಪಿನ್ ಪಾಯಿಂಟ್ ಮಾರ್ಕೆಟ್ ಅಲ್ಲಿಂದಾನೇ ರಿವರ್ಸ್ ಆಗಿದೆ. ಈ ರೀತಿ ನಾಲೆಜ್ ಬಿಲ್ಡ್ ಮಾಡಿ, ಅಂದಾಗ ಮಾತ್ರ ದುಡ್ಡು ಮಾಡ್ತೀರಾ. ಮಾರ್ಕೆಟಲ್ಲಿ ದುಡ್ಡು ಮಾಡೋದು ತುಂಬ ಈಸಿ ಇದೆ, ಕೆಲವೊಂದು ರೂಲ್ ಫಾಲೋ ಮಾಡ್ಕೋಬೇಕಷ್ಟೇ. ಓಕೆ, ನಾವು ಸ್ವಿಂಗ್ ಬಗ್ಗೆ ಮಾತಾಡೋಣ ಇವಾಗ. ಓಕೆ.